ಮುಂಜಾನೆಯ ನೇಸರನ ಎಳೆಯ ಹೊಂಗಿರಣದ ಸ್ಪರ್ಶದಿಂದ ಭುವಿ ಪುಳಕಗೊಂಡಿತ್ತು. ವಸಂತ ಮಾಸದ ಆರಂಭದ ದಿನಗಳು ಪ್ರಕೃತಿಗೆ ಹೊಸ ಮೆರುಗನ್ನೇ ತಂದಿತ್ತು. ಗಿಡಮರಗಳೆಲ್ಲ ತನ್ನೊಡಲನ್ನು ಹೊಂಬಣ್ಣದ ಎಳೆಯ ಚಿಗುರೆಲೆಯಿಂದ ತುಂಬಿಕೊಂಡು ನಯನ ಮನೋಹರವಾಗಿ ಕಂಗೊಳಿಸುತ್ತಿದ್ದವು. ಮುಂಜಾನೆ 5:30ಯ ಸಮಯ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗಣ ಗಣ ಗಂಟೆಯ ಇಂಪಾದ ನಾದದೊಡನೆ ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶರ್ದೂಲ ಕರ್ತವ್ಯಂ ದೈವಮಾನಿಕಂ ಎಂ.ಎಸ್. ಸುಬ್ಬಲಕ್ಷ್ಮಿ ಅಮ್ಮನವರ ಮಧುರಕಂಠದ ಸುಪ್ರಭಾತ ಆ ಪ್ರದೇಶವನ್ನೆಲ್ಲಾ ಪುಳಕಿತಗೊಳಿಸುತ್ತಾ ಪ್ರವಲ್ಲಿಕಾಳನ್ನು ಸಿಹಿ ನಿದ್ದೆಯಿಂದ ಎಚ್ಚರಗೊಳಿಸಿತ್ತು. ಮುಚ್ಚಿದ ನಯನಗಳನ್ನು ಬಲವಂತದಿಂದ ತೆಗೆದು ನಿಧಾನಕ್ಕೆ ಎದ್ದು ಬಾಲ್ಕನಿಗೆ ಬಂದು ನಿದ್ದೆಗಣ್ಣಿನಲ್ಲೇ ಪಕ್ಕದಲ್ಲಿರುವ ಉದ್ಯಾನವನದತ್ತ ದೃಷ್ಟಿ ಹಾಯಿಸಿದಳು. ಇದು ದಿನ ಮುಂಜಾವಿನಲ್ಲಿ ನಡೆಯುವ ಅವಳ ಮೊದಲ ಕೆಲಸ. ಪ್ರಕೃತಿ ಪ್ರೇಮಿಯಾದ ಅವಳು ಮುಂಜಾವಿನ ಪ್ರಕೃತಿ ಚಮತ್ಕಾರವನ್ನು ಮಂತ್ರಮುಗ್ಧಳಾಗಿ ವೀಕ್ಷಿಸುತ್ತಿದ್ದಳು. ಹಸಿರು ಹುಲ್ಲು ಹಾಸಿನ ಮೇಲೆ ಬಿದ್ದ ಮಂಜ ಹನಿಗಳು ನೇಸರನ ಕಿರಣಗಳಲ್ಲಿರುವ 7 ಬಣ್ಣಗಳನ್ನು ತನ್ನೊಡಲಿನಲ್ಲಿ ತುಂಬಿಕೊಂಡು ವರ್ಣಮಯವಾಗಿ ಮಿಂಚುತ್ತಿದ್ದವು. ಹಕ್ಕಿಗಳ ಕಲರವ, ಕೋಗಿಲೆಯ ಕುಹು ಕುಹು ಸಂಗೀತ ಅವಳ ಮನಸ್ಸಿಗೆ ಹಿತಾನುಭವ ನೀಡುತ್ತಿದ್ದವು. ಹಾಗೆಯೇ ಸುಂದರ ವಾತಾವರಣದ ಸೌಂದರ್ಯವನ್ನು ಆರಾಧನಾ ದೃಷ್ಟಿಯಿಂದ ವೀಕ್ಷಿಸುತ್ತಿದ್ದ ಪ್ರವಲ್ಲಿಕಾಳ ಕಂಗಳು ಆ ದೃಶ್ಯದ ಬಳಿ ಸ್ಥಿರಗೊಂಡವು. ಉದ್ಯಾನವನದ ಕೊಳದಲ್ಲಿ 2 ಹಂಸಗಳು ವಿಹರಿಸುತ್ತಿದ್ದವು. ಅವುಗಳ ಒಡನಾಟ ಚಲನವಲನ ಮನಸ್ಸಿಗೆ ಮುದ ನೀಡುತ್ತಿತ್ತು. ತನ್ನ ಸುತ್ತೆಲ್ಲ ಇಂದೇನೋ ಹೊಸತನ. ಪ್ರಕೃತಿಯಲ್ಲ ತನ್ನಲ್ಲ ಎಂದು ಪ್ರಶ್ನಿಸಿಕೊಂಡಳು. ಮನದ ಅವ್ಯಕ್ತ ಆನಂದದ ಪ್ರತಿಫಲ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಪ್ರಕೃತಿ ಮೈದುಂಬಿ ಕೊಂಡು ಇಷ್ಟು ಸುಂದರವಾಗಿದೆಯಾ, ಅಥವಾ ಪ್ರೀತಿಯ ಮೊಳಕೆಯೊಡೆದ ಮನಸ್ಸಿಗೆ ಎಲ್ಲವೂ ಸುಂದರವಾಗಿ ಕಾಣುತ್ತಿದೆಯಾ ಎಂಬ ಅನುಮಾನ ಅವಳ ಮನದಲ್ಲಿ ನುಸುಳಿ ಮಾಯವಾಯಿತು. ಪ್ರೀತಿಯ ಊಹೆ ಮನಸ್ಸಿಗೆ ಬಂದ ತಕ್ಷಣ ಐರಿಷಿ ಪ್ರೀತಮ ಎನ್ನ ನೆನಪಾಯಿತು. ಅವನ ನೆನಪಾದೊಡನೆ ನವಿರಾದ ಕಂಪನ ಮೈಮನದಲ್ಲಿ, ಅವನ ತುಂಟನಗು ಮಿಂಚಿನ ನೋಟ ನೆನೆದು ಅವಳ ಸುಂದರ ವದನದಲ್ಲಿ ಮುಗುಳ್ನಗೂ ಮಿಂಚಿ ಮಾಯವಾಯಿತು. ಪ್ರೀತಿಯ ಮಾಯೆ ನನ್ನನ್ನು ಆವರಿಸಿಬಿಟ್ಟಿದೆ. ತನ್ನನ್ನು ಮತ್ತೆ ಮತ್ತೆ ಪ್ರಶ್ನಿಸಿಕೊಂಡಳು. ಕಾಲೇಜ್ ದಿನಗಳಿಂದಲೂ ಪ್ರೀತಿ, ಪ್ರೇಮ ಇಂತಹ ಯಾವುದೇ ಭಾವನೆಗಳಿಗೂ ಮನದಲ್ಲಿ ಆಸ್ಪದ ಕೊಟ್ಟಿರಲಿಲ್ಲ. ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆ ನೀಡಿ ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡಿದ್ದಳು. ಎಷ್ಟೇ ಹುಡುಗರು ಅವಳ ಸುತ್ತ ಸುತ್ತುತ್ತಿದ್ದರೂ ಕಣ್ಣೆತ್ತಿಯೂ ಯಾರನ್ನೂ ನೋಡುತ್ತಿರಲಿಲ್ಲ. ಪ್ರಯತ್ನಗಳೆಲ್ಲ ವಿಫಲವೇ ಎಂದರಿತ ಹುಡುಗರು ಅವಳ ಸಹವಾಸಕ್ಕೆ ಬರುವುದೇ ಬಿಟ್ಟು ಬೇರೆ ಹುಡುಗಿಯರ ಸುತ್ತ ಪತಂಗಗಳಾಗಿ ಹಾರಾಟ ನಡೆಸುತ್ತಿದ್ದರು. ಮಧ್ಯಮ ವರ್ಗದ ಸುಸಂಸ್ಕೃತ ಮನೆತನದ ಹಿರಿಯ ಮಗಳು ಪ್ರವಲ್ಲಿಕಾ, ತಂಗಿ ನಿಹಾರಿಕಾ, ತಂದೆ ಶ್ರೀರಾಮ್ ಬ್ಯಾಂಕ್ ಉದ್ಯೋಗಿ, ತಾಯಿ ಸಿಂಚನ ಸಂಪ್ರದಾಯವೇ ಮೈದುಂಬಿಕೊಂಡ ಉತ್ತಮ ಸಂಸ್ಕಾರದ ಹೆಣ್ಣು ಮಗಳು ಸಂಗೀತ ಸರಸ್ವತಿ. ಬೆಳಗ್ಗೆ ಸಂಜೆ ಅವರ ಮನೆಯಲ್ಲಿನ ಸಂಗೀತಾಭ್ಯಾಸಕ್ಕೆ ಸುತ್ತಮುತ್ತಲಿನ ಮಕ್ಕಳೆಲ್ಲ ಬಂದು ತಮ್ಮ ಕಂಠಸಿರಿಯಿಂದ ಸಂಗೀತ ಸುಧೆಯನ್ನು ಹರಿಸುತ್ತಿದ್ದರು. ಆ ಬಡಾವಣೆಯ ಜನ ಆ ಕುಟುಂಬವನ್ನು ತುಂಬ ಗೌರವದಿಂದ ಕಾಣುತ್ತಿದ್ದರು. 2 ಹೆಣ್ಣು ಮಕ್ಕಳನ್ನು ಶ್ರೀರಾಮ್ ಮತ್ತು ಸಿಂಚನ ತಮ್ಮ ಕಣ್ರೆಪ್ಪೆಯಂತೆ ತುಂಬಾ ಜತನದಿಂದ ಕಾಪಾಡಿಕೊಂಡು ಉತ್ತಮ ಸಂಸ್ಕಾರ ಕೊಟ್ಟು ಬೆಳೆಸಿದ್ದರು. 2 ಬೆಳೆಯುತ್ತಾ ಹುಣ್ಣಿಮೆ ಚಂದ್ರನಂತ ಚೆಲುವುಳ್ಳ ಚೆಲುವೆಯರಾಗಿದ್ದರು. ಪ್ರವಲ್ಲಿಕಾಳಗಿಂತ 5 ವರ್ಷ ಚಿಕ್ಕವಳಾದ ನಿಹಾರಿಕಾ ಅಕ್ಕನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಕಾಲೇಜು ವಿದ್ಯಾರ್ಥಿಯಾದ
ತಂಗಿ ಎಂದರೆ ಇವಳಿಗೂ ತುಂಬಾ ಅಚ್ಚುಮೆಚ್ಚು. ಅವಳ ಓದಿನ ವಿಷಯಗಳಲ್ಲಿ ಯಾವುದೇ ಅನುಮಾನವಿದ್ದರೂ ಸಹನೆಯಿಂದ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಟ್ಟು ಅವಳಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡುತ್ತಿದ್ದಳು. ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಭಾವಂತೆಯಾದ ಅಕ್ಕನ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಕಾಲೇಜಿನಲ್ಲಿ ಮೊದಲಿಗಳಾಗಿ ಬರುತ್ತಿದ್ದಳು. ನಿಹಾರಿಕಾ ಅಷ್ಟೊಂದು ಅನ್ಯೋನ್ಯತೆ ಅಕ್ಕ ತಂಗಿಯರಲ್ಲಿ ಮನೆ ಮಾಡಿತ್ತು. ಕುಟುಂಬದ ನೆನಪಾದೊಡನೆ ಪ್ರವಲ್ಲಿಕಾಳಲ್ಲಿ ಅಷ್ಟೊತ್ತು ಮನೆ ಮಾಡಿದ್ದ ನವಿರಾದ ಭಾವನೆಗಳೆಲ್ಲ ಮಾಯವಾಗಿ ಮುಖ ಮ್ಲಾನವಾಯಿತು. ಒಮ್ಮೆ ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ತಾನು ತಪ್ಪು ಮಾಡುತ್ತಿಲ್ಲ ತಾನೇ? ತನ್ನ ಕುಟುಂಬ ಇದನ್ನು ಹೇಗೆ ಸ್ವೀಕರಿಸುತ್ತದೋ? ಯಾವುದನ್ನು ಇಷ್ಟು ವರ್ಷಗಳ ಕಾಲ ಹತ್ತಿರ ಸುಳಿಯಲು ಸಹ ಬಿಟ್ಟಿರಲಿಲ್ಲವೋ ಅದಿಂದು ತನ್ನ ತನುಮನವನ್ನೆಲ್ಲ ಆವರಿಸಿ ಹಿತವಾದ ಅನುಭವವನ್ನು ನೀಡುತ್ತಿದೆ. ಎಂತಹ ಪರಿಸ್ಥಿತಿಗೆ ತಂದುಬಿಟ್ಟಿರಿ ಕೃಷಿ ಸರ್. ಮನಸ್ಸಿನಲ್ಲೇ ಅವನು ಕೊಟ್ಟ ಕಾಟ ನೆನೆದು ನಿಡುಸುಯ್ದಳು.